ಮಳೆಗಾಲದ ಅನಾಹುತವನ್ನು ತಪ್ಪಿಸೋಕೆ ಬಿಬಿಎಂಪಿ ಎಚ್ಚೆತ್ತಂತೆ ಕಾಣಿಸ್ತದೆ. ಕೊನೆಗೂ ಕೂಡ ಟ್ರೀ ಸರ್ವೆ ಮಾಡ್ತಾ ಇದೆ ಪಾಲಿಕೆ. 6 ವರ್ಷದಿಂದ ವಿಳಂಬವಾಗಿತ್ತು ಈ ಟ್ರೀ ಸರ್ವೆ, ಈಗ ತೀರ್ಮಾನ ಮಾಡಿದ್ದಾರೆ. ಓಕೆ, ಒಂದು ಮರ ಸರ್ವೆ ಮಾಡಕ್ ಹಂಗಾದ್ರೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ? ಹೈಕೋರ್ಟ್ ಚಾಟಿ ಬೀಸಿದ ಮೇಲೆ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ. ಬಿಬಿಎಂಪಿ ಅರಣ್ಯ ವಿಭಾಗದಿಂದ ಟ್ರೀ ಸರ್ವೆ ನಡೀತಾ ಇದೆ. ಬಿಬಿಎಂಪಿ ಅಂದಾಜು ಪ್ರಕಾರ 21 ಲಕ್ಷ ಮರಗಳಿದ್ದಾವೆ. ಜುಲೈ ಅಂತ್ಯದ ವರದಿ ಪ್ರಕಾರ 6,91,222 ಮರಗಳು. ಇಲ್ಲಿವರೆಗೂ 30% ಸರ್ವೆ ಕಾರ್ಯ ಪೂರ್ಣ ಆಗಿದೆ. ಒಂದು ಮರ ಸರ್ವೆಗೆ 22 ರೂಪಾಯಿ ವೆಚ್ಚ ಮಾಡ್ತಾ ಇದೆ ಬಿಬಿಎಂಪಿ, ಖರ್ಚು ಮಾಡ್ತಾ ಇದೆ. ಅಂದ್ರೆ ಅದು ಯಾವ ಮರ, ಅದರ ತಾಕತತ್ವ ಗಟ್ಟಿತನ ಹೇಗಿರುತ್ತೆ, ರೆಂಬೆ ಕೊಂಬೆ ಗಾಳಿ ಬಂದ ತಕ್ಷಣ ಬಿದ್ದೋಗ್ಬಿಡುತ್ತಾ, ಈ ಕ್ವಾಲಿಟಿ ಹೆಂಗಿದೆ, ಇದನ್ನ ಲೆಕ್ಕ ಹಾಕ್ತಾರೆ. ಅದಕ್ಕಾಗಿರೋ ವಯಸ್ಸು ಅಥವಾ ಆಯಸ್ಸು ಎಷ್ಟು, ಆ ಮರದ ಆಯಸ್ಸು ಎಷ್ಟು, ಈಗ ಎಷ್ಟು ವಯಸ್ಸಾಗಿದೆ ಅದು, ಇವೆಲ್ಲವನ್ನ ಲೆಕ್ಕ ಹಾಕ್ತಾರೆ. ಓಕೆ, ಈ ಮರ ಸರ್ವೆ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ನ ಕೊಟ್ಬಿಡ್ತೀವಿ ನೋಡಿ. ಈ ಟ್ರೀ ಸರ್ವೆ ಇವತ್ತು ನೆನ್ನೆದಲ್ಲ, ಯಾವಾಗಲೂ ಆಗಬೇಕಾಗಿತ್ತು. ಯಾಕೆ ಅಂತ ಹೇಳ್ತೀನಿ. ಕಳೆದ 1.5 ತಿಂಗಳ ಹಿಂದೆ ಕೂಡ ಮರದ ಕೊಂಬೆ ಬಿದ್ದು ಒಬ್ಬ ಸಾವನ್ನಪ್ಪ ಕೋಮಕ್ಕೆ ಹೋಗಿ. ಇವ್ರು ಯಾವುದೋ ಯೂನಿವರ್ಸಿಟಿಗೆ ಹೋಗ್ತಾರೆ ಮರ ಕಟ್ ಮಾಡ್ತೀವಿ ಅಂತ. ಅಲ್ಲಲ್ಲ, ಮರ ಕಟ್ ಮಾಡಬೇಕಾಗಿರೋದು ಅಥವಾ ಮರದ ಸರ್ವೆ ಮಾಡಬೇಕಾಗಿರೋದು ನೀವು ಬೆಂಗಳೂರು ಒಳಗೆ ಮಲ್ಲೇಶ್ವರಂ ರೋಡಲ್ಲಿ ನೋಡಿದ್ದೀರಾ ರೆಂಬೆ ಕೊಂಬೆಗಳು ಎಷ್ಟು ಚಾಚ್ಕೊಂಡಿದೆ ಅಂತ. ಮಳೆ ಗಾಳಿ ಬಂತು ಅಂದ್ರೆ ನಮಗೆ ಗಾಡಿ ಓಡಿಸ್ಕೊಂಡು ಹೋಗಕ್ಕೆ ಭಯ ಆಗುತ್ತೆ, ಎಲ್ಲಿ ತಲೆ ಮೇಲೆ ಬಿದ್ದು ಹೋಗ್ಬಿಡುತ್ತೋ ಅಂತ. ಕೈಕಾಲು ಮುರಿದ್ರೆ ಅದೊಂದು ರೀತಿ, ಆಸ್ಪತ್ರೆಗೆ ಹೋಗಿ ಮೂಳೆ ಮುರಿದೋಯ್ತು ಅಂತ ಸರಿ ಮಾಡಿಸ್ಕೋಬಹುದು, ಜೀವನೇ ಹೋಗ್ಬಿಟ್ರೆ. ಓಕೆ, ಈಗ ಈ ಮರಗಳ ಸರ್ವೆ ಹೇಗೆ ನಡೆಯುತ್ತೆ ಅಂತ ನೋಡೋಣ. ಯಾವ ವಲಯದಲ್ಲಿ ಎಷ್ಟು ಮರಗಳಿದಾವೆ ಅಂತ ಮೊದಲಿಗೆ ಲೆಕ್ಕ ಹಾಕೊಳ್ತಾರೆ ಇವರು. ಮರದ ಜಾತಿ ಯಾವುದು ಅನ್ನೋದ್ರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಾರೆ. ಜಿಯೋ ಟ್ಯಾಗಿಂಗ್ ಕೂಡ ಮಾಡಬೇಕಂತ ಇದಕ್ಕೆ. ಆಗ ಮರಗಳ ವಯಸ್ಸು, ಸ್ಥಿತಿಯ ಬಗ್ಗೆ ಮಾಹಿತಿ ಸಿಗುತ್ತೆ. ಮರದ ಶಕ್ತಿಯ ಬಗ್ಗೆಯೂ ಕೂಡ ಅಧ್ಯಯನ ನಡೆಯುತ್ತೆ. ಇದು ಕೂಡ ಮತ್ತೊಂದು ದುಡ್ಡು ತಿನ್ನುವ ಹುನ್ನಾರವ ಗೊತ್ತಿಲ್ಲ ಸದ್ಯದ ಮಟ್ಟಿಗೆ. ಒಂದು ಮರಕ್ಕೇನೋ ಎಷ್ಟೆಷ್ಟು ಖರ್ಚಾಗುತ್ತೆ ಅಂತ ಕೂಡ ಲೆಕ್ಕ ಹಾಕಿದ್ದಾರೆ, ಗಮನಿಸ್ತಾ ಇದ್ದೀರಿ ನೀವು. ಜಿಯೋ ಟ್ಯಾಗಿಂಗ್ ಮಾಡ್ತಾರೆ, ಮರಗಳ ವಯಸ್ಸು ಸ್ಥಿತಿಗತಿ ಬಗ್ಗೆ ಮಾಹಿತಿಯನ್ನು ಪಡಿತಾರೆ, ಮರದ ಶಕ್ತಿ ಬಗ್ಗೆಯೂ ಕೂಡ ತನಿಖೆ ಆಗುತ್ತಂತೆ. ಓಕೆ, ಈ ಮರ ಗಣತಿ, ಇದು ನಾವು ಜನಗಣತಿ ಕೇಳ್ತಾ ಇದ್ವಲ್ಲ, ಇದು ಮರಗಳ ಗಣತಿ ಲೆಕ್ಕ ಹಾಕೋದು. ಆಗಸ್ಟ್ 2019ರಂದು ಮರಗಣತಿ ನಡೆಸಬೇಕು ಅಂತ ಪಾಲಿಕೆಗೆ ಹೈಕೋರ್ಟ್ ಸೂಚನೆ ಕೊಟ್ಟಿತ್ತು. ಫೆಬ್ರವರಿ 2020ಕ್ಕೆ ಮರಗಣತಿ ನಡೆಸೋಕೆ ಪಾಲಿಕೆ ತೀರ್ಮಾನ ಕೂಡ ಮಾಡಿತ್ತು. ಮರಗಣತಿ ನಡೆಸೋಕೆ ಮುಂದೆ ಬಂದಿದ್ದ 2 ಕಂಪನಿಗಳು ಮಾರ್ಚ್ 2025ರಲ್ಲಿ ಸರ್ವೆಯಿಂದ ಒಂದು ಕಂಪನಿ ಹಿಂದೆ ಸರಿತಂತೆ. ದೆಹಲಿ ಮತ್ತು ಮುಂಬೈನಲ್ಲಿ ಟ್ರೀ ಸರ್ವೆ ಮಾಡಿತ್ತು ಕಂಪನಿ. ಇದೀಗ ಓಕೆ, ಈಗ ಎಲ್ಲೆಲ್ಲಿ ಎಷ್ಟೆಷ್ಟು ಮರ ಇದ್ದಾವೆ ಅಂತೆಲ್ಲ ಲೆಕ್ಕ ಹಾಕ್ತಾರೆ. ಇದರ ಆಯಸ್ ಎಷ್ಟು ವರ್ಷ ಆಗಿದೆ, ಇದರ ಗುಣಮಟ್ಟ ಹೇಗಿದೆ, ಇವೆಲ್ಲವನ್ನ ಲೆಕ್ಕ ಹಾಕ್ತಾರೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಉಲ್ಲಾಸ್ ನೀಡ್ತಾರೆ. ಉಲ್ಲಾಸ್, ಈ ಜನಗಣತಿ ಕೇಳ್ತಾ ಇದ್ವಿ, ಯಾವ್ದಿದು ಮರಗಣತಿ, ಇದರಿಂದ ಏನು ಉಪಯೋಗ, ಯಾಕೆ ಈ ಮರಗಣತಿ ಮಾಡ್ತಾರೆ, ಡೀಟೇಲ್ಸ್ ಕೊಡೋದಾದ್ರೆ ಉಲ್ಲಾಸ್. ಉಲ್ಲಾಸ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈ ಮರಗಣತಿಯ ಉದ್ದೇಶ ಏನು, ಯಾಕೆ ಮಾಡ್ತಾರೆ, ಏನು ಉಪಯೋಗ, ಅಥವಾ ಮತ್ತೊಂದು ದುಡ್ಡು ತಿನ್ನುವ ಹುನ್ನಾರವ, ಇದು ಡೀಟೇಲ್ಸ್ ಕೊಡೋದಾದ್ರೆ ಉಲ್ಲಾಸ್. ಖಂಡಿತವಾಗ್ಲೂ ಬಿಬಿಎಂಪಿ ಮಾಡುವಂತಹ ಬಹುತೇಕ ಯೋಜನೆಗಳು ಅಥವಾ ಬಹುತೇಕ ಕಾರ್ಯಗಳು ಇದೇ ರೀತಿಯಾದಂತಹ ಪ್ರಶ್ನೆಯನ್ನು ಜನಸಾಮಾನ್ಯರಲ್ಲಿ ಮೂಡುವಂತೆ ಮಾಡ್ತಾ ಇದೆ. ಯಾಕೆಂತಂದ್ರೆ ಯುದ್ಧ ಕಾಲದಲ್ಲಿ ಬಿಬಿಎಂಪಿ ಶಸ್ತ್ರಾಭ್ಯಾಸ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ. ಮಳೆಗಾಲ ಆರಂಭ ಆಗ್ತದೆ. ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಬಿಬಿಎಂಪಿ ಮಳೆಗಾಲದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಕಲ ರೀತಿಯಲ್ಲೂ ಸಿದ್ಧ ಆಗಿದ್ದೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾನೆ ಬರ್ತಾ ಇದೆ. ಆದರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸುಮಾರು 6 ವರ್ಷಗಳಿಂದ ಮರಗಣತಿ ಆಗೇ ಇಲ್ಲ, ಅಂದರೆ ಟ್ರೀ ಸರ್ವೆ ಆಗೇ ಇಲ್ಲ ಅನ್ನುವಂಥದ್ದು ಸಾಕಷ್ಟು ವಿರೋಧನೂ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕೆಂತಂದ್ರೆ ಸಣ್ಣ ಪುಟ್ಟ ಮಳೆಗೆ ಬೆಂಗಳೂರಿನ ಬಹುತೇಕ ಮರಗಳು ಜನಸಾಮಾನ್ಯರ ಮೇಲೆ ಬೀಳುವಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಹೀಗಾಗಿ 2019ರಲ್ಲಿ ಒಂದು ಹೈಕೋರ್ಟ್ಗೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆ ಆಗುತ್ತೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಇರುವಂತಹ ಮರಗಳನ್ನು ಸರ್ವೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸತತವಾಗಿ 6 ವರ್ಷಗಳ ಕಾಲ ಬಿಬಿಎಂಪಿ ವಿಳಂಬವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಇದೀಗ ಅಂತಿಮವಾಗಿ ಮರಗಳ ಸರ್ವೆಯನ್ನು ಮಾಡಲಿಕ್ಕೆ ಮುಂದಾಗಿದೆ. ಬಿಬಿಎಂಪಿ ಹೇಳ್ತಾ ಇರುವಂಥ ಪ್ರಕಾರ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸುಮಾರು 21 ಲಕ್ಷ ಮರಗಳ ಇದಾವೆ. ಆ ಎಲ್ಲ ಮರಗಳನ್ನು ಸರ್ವೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಸೊ ಟೆಂಡರ್ ಅನ್ನು ಕೂಡ ಕರೆದಿತ್ತು. ಆದರೆ ಟೆಂಡರ್ನಲ್ಲಿ ಒಂದಷ್ಟು ಆರೋಪಗಳು ಕೇಳಿಬಂದಿತ್ತು. ಹಾಗಾಗಿ ಮುಂಬೈ ಮತ್ತು ದೆಹಲಿ ನಗರದಲ್ಲಿ ಸರ್ವೆಯನ್ನು ಮಾಡಿದಂತಹ ಕಂಪನಿಗಳು ಅಂತಿಮವಾಗಿ ಟೆಂಡರ್ನ ಪಡೆಯಲ್ಲಿ ಯಶಸ್ವಿಯಾಗಿದ್ದಾವೆ. ಸೊ ಮೂಲಗಳ ಪ್ರಕಾರ ಸುಮಾರು 30% ಮಾತ್ರ ಟ್ರೀ ಸರ್ವೆ ಆಗಿದೆ ಅನ್ನುವಂಥದ್ದು ಸಿಗ್ತಾ ಇದೆ. ಅಂದರೆ ಸುಮಾರು 21 ಲಕ್ಷ ಮರಗಳ ಪೈಕಿ 6,91,000 ಮರಗಳು ಮಾತ್ರ ಈಗಾಗಲೇ ಸರ್ವೆ ಆಗಿದೆ ಅನ್ನುವಂಥದ್ದು ಮಾಹಿತಿ ಸಿಗ್ತಾ ಇದೆ. ಸರ್ವೆ ಮಾಡಿ ಏನ್ ಮಾಡ್ತಾರೆ ಇವ್ರೀಗ? ಒಂದೊಂದು ಮರದ ಬಗ್ಗೆ ಅಧ್ಯಯನ ಮಾಡಿ ಏನ್ ಮಾಡ್ತಾರೆ?
ಇವ್ರು ಮಾಡೋಷ್ಟೊತ್ತಿಗೆ ಮಳೆಗಾಲನೇ ಮುಗ್ದೋಗಿರುತ್ತೆ. ಅದೆಷ್ಟು ಜನರು ತಲೆ ಮೇಲೆ ಬಿದ್ದು ಜನ ಸತ್ತಿರ್ತಾರೋ ಗೊತ್ತಿಲ್ಲ. ಏನು ಉಪಯೋಗ ಈಗ? ಜನಸಾಮಾನ್ಯರು ಇದೇ ಪ್ರಶ್ನೆ ಕೇಳ್ತಿದ್ದಾರೆ ವಿದ್ಯೆ. ಯಾಕೆಂತಂದ್ರೆ ಮಳೆಗಾಲಕ್ಕಿಂತ ಮುಂಚೆ ನೀವು ಟ್ರೀಗಳನ್ನು ಸರ್ವೆ ಮಾಡಬೇಕು ಅಂತೇಳಿ. ಪ್ರಮುಖವಾಗಿ ಟ್ರೀ ಸರ್ವೆ ಮಾಡುವಂತಹ ಉದ್ದೇಶ ಏನು ಅಂತಂದ್ರೆ ಮರಗಳ ಆಯಸ್ಸು ಎಷ್ಟಿರುತ್ತೆ, ಮರಗಳಾದ್ರೆ ಯಾವ ಜಾತಿಯ ಮರಗಳು ಎಷ್ಟು ಇದಾವೆ. ಯಾಕೆಂತಂದ್ರೆ ಪರಿಸರ ತಜ್ಞರು ಹೇಳ್ತಾ ಇರುವಂತಹ ಪ್ರಕಾರ ಬೆಂಗಳೂರಿನಲ್ಲಿರುವಂತಹ 90% ಮರಗಳು ಬ್ರಿಟಿಷ್ ಕಾಲದಲ್ಲಿ ನೆಟ್ಟಿರುವಂತಹ ಮರಗಳು. ಹೀಗಾಗಿ ಅವಕ್ಕೆ ಒಂದಷ್ಟು ವರ್ಷಗಳು ಅಂತ ಇರುತ್ತೆ. ಈಗಾಗಲೇ 70, 80, 100 ವರ್ಷಗಳಾಗಿರುವಂತಹ ಬಹುತೇಕ ಮರಗಳಿದ್ದಾವೆ. ಅಂತಹ ಮರಗಳು ಅಪಾಯಕ್ಕೆ ಎಡೆ ಮಾಡಿ ಕೊಡ್ತಾ ಇದ್ದಾವೆ. ಆ ಒಂದು ಮರಗಳನ್ನು ತೆರವು ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಟ್ರೀ ಸರ್ವೆ ಬಹಳ ಮುಖ್ಯ ಆಗುತ್ತೆ. ಈ ಒಂದು ಕಾರಣಕ್ಕಾಗಿಯೇ ಹೈಕೋರ್ಟ್ ಕೂಡ ಸೂಚನೆಯನ್ನು ಕೊಟ್ಟಿತ್ತು ಟ್ರೀ ಸರ್ವೆಯನ್ನ ಮಾಡಿ ಅಂತೇಳಿ. ಅಂದ್ರೆ BBMP ಒಂದು ಮರ ಸರ್ವೆಯನ್ನ ಮಾಡಲಿಕ್ಕೆ ಸುಮಾರು 22 ರೂಪಾಯಿ ಹಣವನ್ನ ಖರ್ಚು ಮಾಡ್ತಾ ಇದೆ. ಈ ಹಿಂದೆ 50 ರೂಪಾಯಿ ಹಣವನ್ನ ಒಂದು ಮರಕ್ಕೆ ಸರ್ವೆಯನ್ನ ಮಾಡಲಿಕ್ಕೆ 50 ರೂಪಾಯಿ ಖರ್ಚು ಮಾಡ್ತಾ ಇತ್ತು. ಸಾರ್ವಜನಿಕರಿಂದ ಸಾಕಷ್ಟು ವಿರೋಧ ಕೇಳಿಬಂದಿತ್ತು. ಸೊ ಅಂತಿಮವಾಗಿ ಈಗ ಒಂದು ಮರಕ್ಕೆ 22 ರೂಪಾಯಿ ಹಣವನ್ನು ಖರ್ಚು ಮಾಡಿ ಸುಮಾರು 21 ಲಕ್ಷ ಮರಗಳನ್ನ ಸರ್ವೆ ಮಾಡಬೇಕು ಅನ್ನುವಂಥ ತೀರ್ಮಾನ ಬಂದಿದೆ. ಅಂದ್ರೆ ಮರಗಳ ಸ್ಟ್ರೆಂತ್ ಆಗಿರ್ಬೋದು, ಯಾವ ಜಾತಿಯ ಮರಗಳು ಎಷ್ಟು ಇದಾವೆ ಅನ್ನುವಂಥದ್ದು, ಜೊತೆಗೆ ಮರಗಳ ಆಯಸ್ ಎಷ್ಟಿದೆ ಈಗ ಗೊತ್ತಾಗುತ್ತೆ. ಟ್ರೀ ಸರ್ವೆ ಅಂತ ಮಾಡುವಂತ ವಿಚಾರದಲ್ಲಿ ಜಿಯೋ ಮ್ಯಾಪಿಂಗ್ ಅನ್ನು ಕೂಡ ಮಾಡಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಮರಗಳ ಸ್ಟ್ರೆಂತ್ ಇನ್ನೆಷ್ಟಿದೆ ಅಂದ್ರೆ ಎಷ್ಟು ದಿನ ಮರ ಸ್ಟ್ರೆಂತ್ ಆಗಿ ನಿಲ್ಲುತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗುವಂತ ನಿಟ್ಟಿನಲ್ಲಿ ಈ ಒಂದು ಟ್ರೀ ಸರ್ವೆಯನ್ನ ಮಾಡುವಂತ ಕೆಲಸ. ಬರೀ ಇಂತ ತೇಪೆ ಹಚ್ಚೋ ಕೆಲಸವೇ. ಅಲ್ಲೇನೋ ನಾಯಿಗೆ ಚಿಕನ್ ರೈಸ್ ಹಾಕ್ತಿವಿ ಅಂತ ಹೋದ್ರು, ದುಡ್ಡು ಹೊಡೆಯೋ ಉನ್ನಾರ. ಇಲ್ಲೇನೋ ಮರಗಳ ಸರ್ವೆ ಮಾಡ್ತೀವಿ ಅಂತ ಹೋದ್ರು. ಮಳೆಗಾಲ ಆಲ್ರೆಡಿ ಆರಂಭ ಆಗಿದೆ, ಯಾವಾಗ ಮಾಡಿ ಮುಗಿಸ್ತಾರಂತೆ? ಯೂನಿವರ್ಸಿಟಿಗಳೆಲ್ಲ ಹೋಗಿ ಮರ ಕಡಿತಾರೆ. ಇಲ್ಲಿರೋ ಮರ ಕಡಿರಿ, ಜನ ತಲೆ ಮೇಲೆ ಬೀಳುತ್ತೆ ಅಂದ್ರೆ ಯೂನಿವರ್ಸಿಟಿಗಳೆಲ್ಲ ಕಡಿತೀವಿ ಅಂತಾರೆ. ನಿಜಕ್ಕೂ ಜನರಿಗೆ ಒಂದ್ ರೀತಿ ಯಾಮಾರಿಸ್ತಾ ಇದಾರೆ, ಮಂಕು ಬುದ್ಧಿನ ಎರಚ್ತಾ ಇದಾರೆ ಅಷ್ಟೇ. ಇನ್ನೊಂದಷ್ಟು ಕೋಟಿ ದುಡ್ಡು ಹೊಡಿಯಕ್ಕೆ ಒಂದು ಒಳ್ಳೆ ಪ್ಲಾನ್ ಅನ್ನ ಹುಡುಕಿಟ್ಕೊಂಡಿದ್ದಾರೆ. ಧನ್ಯವಾದ ಡೀಟೇಲ್ಸ್ ನ ಕೊಟ್ಟಿದ್ದಕ್ಕೆ ಉಲ್ಲಾಸ್. ಮರಗಳನ್ನ ಸರ್ವೆ ಮಾಡ್ತೀವಿ, ಇದಕ್ಕೆ ಎಷ್ಟು ಆಯಸ್ ಆಗಿದೆ ರೀ, ನೀವು ಯಾವುದೋ ಕಂಪನಿ ಕರ್ಕೊ ಬರ್ಬೇಕಾಗಿಲ್ಲ. ಆ ಏರಿಯಾದಲ್ಲಿರೋ ಜನರನ್ನ ಕೇಳಿದ್ರೆ ಹೇಳ್ತಾರೆ ಎಷ್ಟು ವರ್ಷದಿಂದ ಮರ ಇದಾವೆ ಅಂತ, ಎಷ್ಟು ವರ್ಷದಿಂದ ಮರ ಇದಾವೆ, ಆಮೇಲೆ ಎಷ್ಟು ಕೊಂಬೆಗಳು ಬಿದ್ದಿದಾವೆ ಅಂತ. ಎಷ್ಟು ಜನ ಸತ್ತಿಲ್ಲ ಪ್ರತಿ ವರ್ಷ ಮಳೆಗಾಲಕ್ಕೆ, ಎಷ್ಟು ಜನ ಮರದ ಕೊಂಬೆ ಬಿದ್ದು ಬೆಂಗಳೂರಲ್ಲಿ ಸತ್ತಿಲ್ಲ. ಮರವನ್ನ ಈ ಕಾಲಕ್ಕೆ ಅದು ಎಂಥದ್ದೇ ಗಟ್ಟಿ ಮುಟ್ಟದ ಮರ ಆಗಿರಲಿ ಟ್ರಿಮ್ ಮಾಡಬೇಕು. ನಿಮಗೆ ಗಮನಿಸಿದ್ದೀರಾ? ಎಕ್ಸಾಂಪಲ್ ಕೊಡ್ತೀನಿ. ನಾನು ಪ್ರತಿನಿತ್ಯ ಓಡಾಡೋ ಯಶವಂತಪುರದಿಂದ ಮಲ್ಲೇಶ್ವರಕ್ಕೆ ಬರುವಂತಹ ರೋಡು ಎಷ್ಟು ಮರಗಳಿದ್ದಾವೆ. ಮರಗಳ ಕೊಂಬೆಗಳು ಹೇಗೆ ಒಂದು ಚಾಚ್ಕೊಂಡಿದೆ, ತಲೆ ಮೇಲೆ ಬಿತ್ತು ಅಂದ್ರೆ ಮುಗೀತು, ಜೀವನೇ ಹೋಯ್ತು ಅಂತ. ಇವ್ರುಗಳೆಲ್ಲ ಐಷಾರಾಮಿ ಕಾರಲ್ಲಿ ಹೋಗ್ತಾರೆ, ಬಿದ್ರು ಕೂಡ ಕಾರ್ ಹೆಂಗೋ ಮಿಸ್ ಆಗಿ ಬಚಾವ್ ಆಗ್ತಾರೆ. 2 ವೀಲರಲ್ಲಿ ಹೋಗೋರ್ ಕತೆ ಏನು? ಮಳೆಗಾಲ ಬಂದ್ರೆ ಜೀವವನ್ನ ಕೈಲಿ ಇಟ್ಕೊಂಡು ಓಡಾಡ್ತಾರೆ ಜನ.